ನಮಸ್ಕಾರ ಎಲ್ಲರಿಗೂ ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ನಾಳೆನೇ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ. ಏನಕ್ಕೆ ಈ 22 ಜಾನ್ವರಿನೇ ಚೂಸ್ ಮಾಡಿದ್ದಾರೆ ಪ್ರಾಣ ಪ್ರತಿಷ್ಠಾಪನೆಗೋಸ್ಕರ ಅಂತ ತಿಳಿಯೋಣ. ನಮ್ಮ ಜೀವನದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಬಹಳಾನೇ ಪ್ರಾಮುಖ್ಯತೆ ಇದೆ. ಯಾವುದೇ ಶುಭ ಕಾರ್ಯ ಶುಭ ಸಮಯದಲ್ಲೇ ಮಾಡುವುದಾಗಿ ಒಳ್ಳೆಯ ಫಲ ಕೊಡುತ್ತೆ ಅಂತ ನಂಬುತ್ತೇವೆ. ರಾಮ ಮಂದಿರದ ರಾಮಲಾಲನ ಪ್ರಾಣ ಪ್ರತಿಷ್ಠಾಪನೆ 22 ಜನವರಿ ಆಗಿ ಏನಕ್ಕೆ ಆಯ್ಕೆ ಮಾಡಿದ್ದಾರೆ, ಏನಿದೆ ಅದರ ವಿಶಿಷ್ಟತೆ ಅಂತ ಅದರ ಬಗ್ಗೆ ತಿಳಿಯೋಣ. ಪ್ರಾಣ ಪ್ರತಿಷ್ಠಾಪನೆ 22 ಜನವರಿ ಸೋಮವಾರ ಅಭಿಜಿತ್ ಲಗ್ನ 12:29 12:59 ಇಡಲಾಗಿದೆ. ಶ್ರೀರಾಮನ ಜನನ ಅಭಿಜಿತ್ ಲಗ್ನ, ಮೃಗಶಿರ ನಕ್ಷತ್ರ, ಅಮೃತ್ ಸಿದ್ಧಿಯೋಗ, ಸರ್ವತಾ ಸಿದ್ಧಿಯೋಗದಲ್ಲೇ ಆಗಿತ್ತು. 22 ಜನವರಿ ಮತ್ತೆ ಇವು 4 ಯೋಗಗಳು ಒಟ್ಟಾಗಿ ಬಂದಿದೆ. ಆದ ಕಾರಣ ಈ ಸಮಯವನ್ನು ನೇಮಕ ಮಾಡಿದೆ ಅಂತ ಹೇಳುತ್ತಾರೆ. ಚಂದ್ರ ಮೃಗಶಿರ ನಕ್ಷತ್ರದಲ್ಲಿ ಇರುತ್ತಾನೆ. ಇದು ದೇವತಾ ಕಾರ್ಯಕ್ಕೆ ಶ್ರೇಷ್ಠ ಅಂತ ಒಬ್ರು ಹೇಳ್ತಾರೆ. ಇದೇ ಸಮಯದಲ್ಲೂ ಶಿವ ತ್ರಿಪುರಾಸುರನನ್ನು ನಾಶ ಮಾಡಿದನು ಅಂತ ಹೇಳಲಾಗುತ್ತದೆ. ಅಧರ್ಮದಿಂದ ವಿಜಯಕ್ಕೂ ಈ ಸಮಯ ಶ್ರೇಷ್ಠ ಅಂತನೂ ಹೇಳುತ್ತಾರೆ. ಮಕರ ಸಂಕ್ರಾಂತಿ ನಂತರ ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡುತ್ತಾನೆ. ಇದನ್ನು ಪುಷ್ಯ ಮಾಸ ಅಂತ ಕರೀತಾರೆ. ದೇವತಾ ಪ್ರತಿಷ್ಠಾಪನೆಗೆ ಮಹಾವಿಷ್ಣು ವಿಗ್ರಹಗಳ ಸ್ಥಾಪನೆಗೆ ಹಲವು ಗ್ರಂಥಗಳಲ್ಲಿ ಉಲ್ಲೇಖವಿದೆ. ವಶಿಷ್ಠ ಸಂಹಿತದಲ್ಲಿ ಪುಷ್ಯ ಮಾಸದಲ್ಲಿ ದೇವತಾ ವಿಗ್ರಹ ಸ್ಥಾಪನೆ ಮಾಡಿರೋದ್ರಿಂದ ವಿಗ್ರಹಗಳಿಗೆ ಪುಷ್ಟಿ ಅಥವಾ ದೃಢತೆ ಬರುತ್ತೆ ಅಂತ ಹೇಳುತ್ತೆ. ಆಲಯಕ್ಕೆ ಮತ್ತು ವಿಗ್ರಹಕ್ಕೆ ಬಲ ಇರುತ್ತೆ ಮತ್ತು ಆಲಯಕ್ಕೆ ದರ್ಶನ ಕೊಡೋ ಭಕ್ತಾದಿಗಳಿಗೂ ಬಹಳ ಬಲ ಬರುತ್ತೆ ಎಂದು ಹೇಳಲಾಗುತ್ತಿದೆ. ಇನ್ನು ಪಕ್ಷದ ಪ್ರಕಾರ ಶುಕ್ಲ ಪಕ್ಷ ಬಹಳ ಶ್ರೇಷ್ಠ ಪಕ್ಷ. ಇನ್ನು ದ್ವಾದಶ ತಿಥಿ. ಈ ತಿಥಿಯಂದು ಯಾವುದೇ ಶುಭ ಕಾರ್ಯ ಯಾವುದೇ ಶುಭ ಕಾರ್ಯ ಮಾಡಿದ್ರೂ ಫಲಿಸುತ್ತೆ. ಆದರೆ ಈ ಶುಭ ಕಾರ್ಯಗಳು ಮನುಷ್ಯರಿಗೆ ಸೀಮಿತವಲ್ಲ, ದೇವತಾ ಕಾರ್ಯಗಳಿಗೆ ಮಾತ್ರ ಸೀಮಿತ. ಅದರಲ್ಲೂ ವಿಷ್ಣು ವಿಗ್ರಹ ಸ್ಥಾಪನೆಗೆ ದ್ವಾದಶ ತಿಥಿ ಬಹಳಾನೇ ವಿಶಿಷ್ಟತೆ. ಈ ತಿಥಿಯಿಂದ ಭಕ್ತಾದಿಗಳ ಸರ್ವ ಕಾಮನೆಗಳು ಪೂರ್ತಿಯಾಗುತ್ತೆ. ಇನ್ನು ಮೃಗಶಿರ ನಕ್ಷತ್ರ, ಮೇಷ ಲಗ್ನ, ಪ್ರಶಸ್ತ ನಕ್ಷತ್ರಗಳಲ್ಲಿ ಮೃಗಶಿರ ಒಂದಾಗಿದೆ. ಇನ್ನು ವಾರ ಪ್ರಕಾರ ಸೋಮವಾರ ಶ್ರೇಷ್ಠ ವಾರ ಪ್ರತಿಷ್ಠಾಪನೆ ಅಂತ ಹೇಳಲಾಗುತ್ತೆ. ಮುಹೂರ್ತ ಪ್ರಕಾರ 12:29 ಮೇಷ ಲಗ್ನ. ಆ ಲಗ್ನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾನೆ. ಈ ಲಗ್ನ ಗುರು ಎಲ್ಲ ದೋಷಗಳನ್ನು ನಿವಾರಣೆ ಮಾಡುತ್ತಾನೆ. ಚಂದ್ರ ದ್ವಿತೀಯ ಮನೆಯಲ್ಲಿ ಇದ್ದಾನೆ, ಸಕಲ ಶುಭಗಳನ್ನು ಕೊಡುತ್ತಾನೆ. ಇನ್ನು ಅಭಿಜಿತ್ ಲಗ್ನದಲ್ಲಿ ಸೂರ್ಯ ಮಧ್ಯ ಇರೋದ್ರಿಂದ ದೇವರನ್ನು ದರ್ಶಿಸೋದ್ರಿಂದ ಸಕಲ ಕಾಮನೆಗಳು ಈಡೇರುತ್ತೆ. ಇನ್ನು ನಾಳೆ ಶ್ರೀರಾಮನ ದರ್ಶನ ಮಾಡೋಕೆ ಆಗದವರು ಮನೆಯಲ್ಲೇ ಶ್ರೀರಾಮನ ಪೂಜೆ ಮಾಡಿ, ವಿಗ್ರಹಗಳಿದ್ರೆ ಅಭಿಷೇಕ ಮಾಡಿ, ನೈವೇದ್ಯ ಮಾಡಿ, ರಾಮನಾಮ ಜಪ ಮಾಡಿ, ರಾಮ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ, ರಾಮಾಯಣವನ್ನು ಓದಿ, ರಾಮಚರಿತ್ರ ಮಾನಸವನ್ನು ಓದಿ, ಸುಂದರಕಾಂಡನ್ನು ಓದಿ, ಹೀಗೆ ಹಲವು ವಿಶಿಷ್ಟ ಸೇವೆಗಳನ್ನು ಶ್ರೀರಾಮನನ್ನು ಸೇವೆಗಳನ್ನು ಮನೆಯಿಂದಲೇ ಮಾಡಿ. ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಷನ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಈ ಥರ ವಿಡಿಯೋಸ್ ನೋಡೋಕ್ಕೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.